ನಮಸ್ಕಾರ, ಜೀ ಕನ್ನಡ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಬೆಂಗಳೂರಿನ ಜಯನಗರದ ಶಾಲಿನಿ ಮೈದಾನದಲ್ಲಿ ಇವತ್ತು ನಾನಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದ್ದಾರೆ ರಕ್ಷಾ ಫೌಂಡೇಶನ್ನ ವತಿಯಿಂದ. ಬಹಳ ಪ್ರಮುಖವಾಗಿ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮ, ಅಂದ್ರೆ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಒಂದಾದ್ರೆ, ಇನ್ನೊಂದು ಬಡ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಸಹಾಯ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೋಟ್ಬುಕ್ ಹಾಗೆ ಲ್ಯಾಪ್ಟಾಪ್ ಜೊತೆಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದ ವಿಶೇಷತೆ ಏನು, ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ, ಬನ್ನಿ. ಭಕ್ತ ಜನಾವನಿ ಕಂಜಲೋಚನೆ, ಭಕ್ತ ಜನಾವನಿ ಕಂಜಲೋಚನೆ, ಭಕ್ತ ಜನಾವನಿ ಕುಂಜರಗಾಮಿನಿ ರಂಗ ಪರಿಪಾಲಿನಿ, ಕುಂಜರಗಾಮಿನಿ ರಂಗ ಪರಿಪಾಲಿನಿ, ಕಂಜಲೋಚನೆ ಭಕ್ತ ಜನಾವನಿ ಕುಂಜರಗಾಮಿನಿ ರಂಗ ಪರಿಪಾಲಿನಿ, ಉಮೇ ಪಾಹಿ ಮಾ ಶಿವ ಸಹಿತೆ. ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮಿಗಳ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ತಾವೆಲ್ಲ ಇವತ್ತು ಲಲಿತಾ ಸಹಸ್ರನಾಮವನ್ನು ಮಾಡಿದ್ದೀರಾ. ಲಲಿತಾ ಸಹಸ್ರನಾಮದಲ್ಲಿ ಮಂತ್ರರಾಜವೇದಿನಿ ಅಂತಲೇ ಪ್ರಖ್ಯಾತ ಆಗಿದೆ. ಲಲಿತೆ ಎಂದರೆ ಸುಲಭ ಎಂದು ಅರ್ಥ, ನಮ್ಮ ಭಕ್ತಿಗೆ ಒಲಿಯುವುದು ಎಂದು ಅರ್ಥ. ಇವಳು ಅಂದರೆ ತಾಯಿ ಲಲಿತಾಂಬೆ ಪ್ರಸಾದಿನಿ ಎಂದೇ ಭಕ್ತಿಯಿಂದ ಕೇಳಿಕೊಂಡ್ರೆ ಅವಳಿಗೆ ಖಂಡಿತವಾಗಲೂ ಪ್ರಸಾದ ಕೊಡ್ತಾಳೆ. ತಾವೆಲ್ಲ ಇಲ್ಲಿ ಬಂದು ಸಾಮೂಹಿಕವಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿದ್ದೀರಾ. ತಮಗೆ, ತಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ಗಣಪತಿಯ ಧ್ಯಾನ ಮಾಡಿ ಶ್ರೀಮನ್ ಮಹಾಗಣಪತಿಯೇ ನಮಃ. ನಮೋ ನಮೋ ಗಣೇಶಾಯ ಮಧ್ವೇಶಾಯ ನಮೋ ನಮಃ. ವಿನಾಯಕಾಯ ವೇದಭಂಗನಿರ್ಮಾಯ ನಮೋ ನಮಃ. ಉದ್ಯಾನ ನಗರಿ ಎಂಬುದಾಗಿ ಪ್ರಸಿದ್ಧವಾದ ಬೆಂಗಳೂರು ಮಹಾನಗರದಲ್ಲಿ
ಜಯನಗರದ ಈ ಬಡಾವಣೆಯಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ CK ರಾಮಮೂರ್ತಿ ಅವರು ಜನಪ್ರಿಯ ಸರಳ ವ್ಯಕ್ತಿತ್ವ, ಪ್ರಸ್ತುತ ಜನಪ್ರಿಯ ಶಾಸಕರಾಗಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾಗಿ ಚುನಾಯಿತರಾದ ಹಿನ್ನೆಲೆಯಲ್ಲಿ ಅವರು ಪೂರ್ವದಿಂದಲೂ ಕೂಡ ಆಚರಿಸಿಕೊಂಡು ಬಂದಂತಹ ಈ ಯಾವ ಸಾಮೂಹಿಕ ಲಲಿತಾ ಸ್ತೋತ್ರ, ಶತನಾಮ ಸ್ತೋತ್ರ ಪಾರಾಯಣ ಮತ್ತು ಅರ್ಚನೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಹಳ ವ್ಯವಸ್ಥಿತವಾಗಿ ಮತ್ತು ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಆ ತಾಯಿಯ ಆರಾಧನೆ, ಆ ತಾಯಿಯ ಕೃಪೆ ಎಲ್ಲರಿಗೂ ಆಗಬೇಕು ಅನ್ನುವಂತಹ ಒಂದು ವಿಶಾಲ ಮನೋಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಅಂತಂದರೆ, ಲಲಿತಾ ಅಂತಂದರೆ ಈಗಾಗಲೇ ನ್ಯಾಯಾಧೀಶರು ತಿಳಿಸಿದಂತೆ ಸರಳ ಅಂತ. ತಾಯಿ ಮಕ್ಕಳಿಗೆ ಯಾವತ್ತೂ ಕೂಡ ಸರಳ ಸ್ವರೂಪಿಣಿ. ತಂದೆಯನ್ನು ನಾವು ಆರಾಧಿಸಬೇಕಾದ್ರೆ ಅನೇಕ ನಿಯಮಗಳು, ನಿರ್ಬಂಧಗಳು, ಸಮಯ ಪಾಲನೆ ಇರಬಹುದು. ಆದರೆ ತಾಯಿಯ ಒಲುಮೆ, ತಾಯಿಯ ಅನುಗ್ರಹ, ತಾಯಿಯ ಪ್ರೀತಿ ಸಂಪಾದನೆ ಮಾಡಲಿಕ್ಕೆ ಅತಿ ಸರಳವಾಗಿರ್ತಕ್ಕಂಥದ್ದು. ಲೌಕಿಕವಾಗಿ ನಾವು ನೋಡಿದಾಗ ತಂದೆ ತಾಯಿಗಳಲ್ಲಿ ತಂದೆ ಕಠಿಣ ಮನಸ್ಸಿನವನಾಗಿದ್ದರೆ ತಾಯಿ ಅತ್ಯಂತ ಮೃದು ಸ್ವಭಾವಳಾಗಿರ್ತಾಳೆ. ಮಗುವಿನ ದಿನಪೂರ್ತಿಯ ಲಾಲನ ಪಾಲನೆಗಳಲ್ಲಾಗ್ಬೋದು, ಮಗುವಿಗೆ ಸರಳವಾಗಿ ಲಭ್ಯವಾಗುವಂತಹ ಒಂದು ವ್ಯಕ್ತಿತ್ವ ಅಂತಂದರೆ ಅದು ತಾಯಿಯ ವ್ಯಕ್ತಿತ್ವ. ನಮ್ಮ ತಾಯಿಯ ವ್ಯಕ್ತಿತ್ವಗಳು ಈ ರೀತಿಯಾಗಿದ್ದರೆ ಆ ಜಗಜ್ಜನನಿ ಸಮಸ್ತ ಲೋಕಕ್ಕೂ ಕೂಡ ಮಾತೃಸ್ವರೂಪಿಣಿಯಾದಂತಹ ಆ ತಾಯಿ ಬಹಳ ವಿಶೇಷವಾಗಿ ತನ್ನ ಒಲುಮೆಯಿಂದ ಜಗತ್ತನ್ನು ಸಂರಕ್ಷಣೆ ಮಾಡಿ ಎಲ್ಲ ಮಕ್ಕಳಂತೆ ಇರತಕ್ಕಂತಹ ನಮ್ಮನ್ನೆಲ್ಲರನ್ನು ಕೂಡ ತನ್ನ ಕೃಪಾದೃಷ್ಟಿಯಿಂದ ವೀಕ್ಷಿಸಿ ಅನುಗ್ರಹಿಸಿ ನಮ್ಮನ್ನು ಉದ್ಧಾರ ಮಾಡುವಂತಹ ವ್ಯಕ್ತಿತ್ವ ಆ ಜಗಜ್ಜನನಿಯಾಗಿರ್ತಕ್ಕಂತಹ ಲಲಿತಾದೇವಿದು. ಅಂತಹ ಲಲಿತಾದೇವಿಯ ಸರಳವಾದ ಸಹಸ್ರನಾಮಗಳಿಂದ ಆ ತಾಯಿಯನ್ನು ಸ್ತೋತ್ರ ಮಾಡಿದ್ದಾರೆ. ಸಮಸ್ತ ಜೀವರಾಶಿಗಳಿಗೂ ಕೂಡ ಎಲ್ಲ ರೀತಿಯಾದ ಉಪದ್ರವಗಳು ಪರಿಹಾರವಾಗಿ ಎಲ್ಲ ಕ್ಷೇಮ ಉಂಟಾಗಲಿ ಎನ್ನುವಂತಹ ಒಂದು ಕಾರ್ಯಕ್ರಮವೇ ಈ ಲಲಿತಾ ಸಹಸ್ರನಾಮ ಸ್ತೋತ್ರದ ಈ ಪಾರಾಯಣ ಮತ್ತು ಪೂಜೆಯ ಕಾರ್ಯಕ್ರಮವಾಗಿದೆ. ಇಂತಹ ಕಾರ್ಯಕ್ರಮವನ್ನು ಎಲ್ಲರ ಕ್ಷೇಮಕ್ಕೆ ನಮ್ಮ ಬೆಂಗಳೂರು ನಗರದ ಜಯನಗರ ಬಡಾವಣೆಯ, ನಮ್ಮ ಕರ್ನಾಟಕ ರಾಜ್ಯದ, ನಮ್ಮ ದೇಶದ, ವಿಶ್ವದ ಶಾಂತಿ ಸುಭದ್ರತೆಗೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ. ಇದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯವಾಗಿದೆ. ಸಾವಿರಾರು ಜನ ತಾಯಂದ್ರನ್ನ ಸೇರಿಸಿ ಲಲಿತಾ ಸಹಸ್ರನಾಮ ಪಾರಾಯಣ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಇವತ್ತು ಆಯೋಜನೆಯಾಗಿದೆ. ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ಈ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಆಸಕ್ತಿಯಿಂದ ಭಾಗವಹಿಸ್ತಾರೆ. ನಾವು ಮನೆಯಲ್ಲಿ ಒಬ್ಬರೇ ಪಾರಾಯಣ ಮಾಡೋದಕ್ಕೂ ಸಾಮೂಹಿಕವಾಗಿ ಈ ರೀತಿ ಸಾವಿರಾರು ಜನ ಸೇರಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇಡೀ ವಾತಾವರಣ ಒಂದು ಹೊಸ ಶಕ್ತಿ ಬಂದಾಗುತ್ತೆ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಯಾರು ತಾಯಂದಿರು ಸೇರಿದ್ದಾರೆ, ಲೋಕ ಕಲ್ಯಾಣಕ್ಕೆ ಎಲ್ಲರ ಒಳಿತಿಗೆ ಏನು ಪ್ರಾರ್ಥನೆ ಮಾಡಿದ್ದಾರೆ, ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಹಲವಾರು ವರ್ಷದಿಂದ ರಾಮಮೂರ್ತಿಯವರು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನೇ ಕಳೆದ 6 ವರ್ಷದಿಂದ ಪ್ರತಿ ವರ್ಷ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀನಿ. ಸಾವಿರಾರು ಜನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಕೊಡಲಿ. ಇನ್ನಷ್ಟು ಜನ ಮಕ್ಕಳು ರಕ್ಷಾ ಫೌಂಡೇಶನ್ನ ಈ ಕಾರ್ಯಕ್ರಮದಿಂದ ಸಹಾಯ ಪಡೀಲಿ ಅಂತ ಹೇಳಿ ಅವರಿಗೆ ಎಲ್ಲ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ.
ಕ್ಷೇತ್ರದ ಶಾಸಕರು ಹಾಗೆ ರಕ್ಷಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡೋಣ. ಮೊದಲನಾಗಿ ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಿದ್ದೀರಾ, ಈ ತಯಾರಿ ಹೇಗಿತ್ತು ಸರ್? ಕಾರ್ಯಕ್ರಮ ಕಳೆದ 3 ತಿಂಗಳಿಂದ ಒಂದು ಮೀಟಿಂಗ್ ಸೇರಿ ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ. ಯಾಕೆಂದರೆ ಸುಮಾರು 3-4 ಸಾವಿರ ಜನ ಏನು ಮಹಿಳೆಯರು ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವುದು ಅವಘಡಗಳಾಗಬಾರ್ದು ಅಂತ ನಾವೇನು ಮಾಡ್ತೀವಿ ಅಂದರೆ ಭಾಳ ಎಲ್ಲ ಅಧಿಕಾರಿಗಳಾಗಿರ್ಬೋದು, ಸ್ವಯಂ ಸೇವಕರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಭಾಳ ಒಂದು ಒಳ್ಳೆಯ ಕಾರ್ಯಕ್ರಮ. ಏಕೆ ಲಲಿತಾ ದೇವಿಗೆ ನಾವು ಸಹಸ್ರನಾಮ ಕಾರ್ಯಕ್ರಮಗಳು ಮಾಡೋ ದೃಷ್ಟಿಯಿಂದ ಇವತ್ತು ಪರಮಪೂಜ್ಯ ಮಂತ್ರಾಲಯ ಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಮತ್ತು ನಮ್ಮ ಭಾರತ ಸರ್ಕಾರದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅರವಿಂದ್ ಕುಮಾರ್ ಅವರು ಬಂದಿದ್ದರು. ಅನೇಕ ಗುರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಸಾಕ್ಷಿಯಾಗಿ ಬಂದು ಕೆಲವರಿಗೆ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಅಂದರೆ ಇದು ಅದ್ಭುತವಾದ ಕಾರ್ಯಕ್ರಮ ಮಾಡೋ ಉದ್ದೇಶ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಬಡವರು ಸಾಹುಕಾರರು ಅಂತಲ್ಲ, ಇಲ್ಲಿ ಕನಿಷ್ಠ ಜನ ಅಂದರೆ ಬಹಳ ಕುಟುಂಬದವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಸಂಸ್ಕಾರವನ್ನು ಕಲ್ತ್ಕೋಬೇಕು, ನಮ್ಮ ಜೊತೆ ಸೇರ್ಕೋಬೇಕು ಅಂತ ದೃಷ್ಟಿಯಿಂದ ಎಲ್ಲರೊಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಕೇಳ್ತೀವಿ. ಇನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ಈ ಧಾರ್ಮಿಕತೆ ಅನ್ನೋದು ಎಲ್ಲೋ ಒಂದು ರೀತಿ ಮರೆಮಾಚ್ತಾ ಇದೆ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಈ ರೀತಿ ಆಚಾರ ಧರ್ಮ ವಿಚಾರವನ್ನ ಸಾರುವಂತಹ ನಿಜಕ್ಕೂ ಈ ವೇದಿಕೆ ಪೂರಕವಾಗಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮ ಸಂಸ್ಕಾರ ಉಳಿಬೇಕು ಅಂದರೆ ಇಂಥ ಪೂಜೆಗಳು ಜಪತಪಗಳು ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇರಬೇಕು. ಯಾಕೆಂದರೆ ಇವತ್ತು ಮಹಿಳೆಯರು ಯಾವ ಥರ ನಾವು ಪೂಜನೀಯ ಸ್ಥಾನದಲ್ಲಿ ನಾವು ನೋಡ್ತೀವಿ, ಆವಾಗ ಆ ಪೂಜನೀಯ ಏನು ನಾವು ದೇವರನ್ನ ಕರೆಸಿ ಇವತ್ತು ಎಲ್ಲ ಮಹಿಳೆಯರು ಏಕಕಾಲದಲ್ಲಿ ಲಲಿತಾ ಶಾಸ್ತ್ರ ಮಾಡ್ತಾ ಇರೋದು ಕೂಡ ಒಳ್ಳೆಯ ಒಂದು ನಮ್ಮ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಎತ್ತಿಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಆ ದೃಷ್ಟಿಯಿಂದ ಇಡೀ ಜಯನಗರ ಒಂದೇ ಅಲ್ಲ, ಸುತ್ತಮುತ್ತ ಜನ ಕೂಡ ಇವತ್ತು ಬಂದು ಸಾಕ್ಷಿಯಾಗಿದ್ದಾರೆ. ಒಳ್ಳೆಯ ಒಂದು ಕಾರ್ಯಕ್ರಮ, ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಿ. ಸರಿ, ಇನ್ನು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಾರ್ಯವನ್ನು ಕೂಡ ನೀವು ಮಾಡೋದಕ್ಕೆ ಮುನ್ನುಡಿಯನ್ನ ಬರೆದಿದ್ದೀರಾ. ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಒಂದು ಚಿಂತನೆಯ ಮೂಲಕ ನೋಟ್ಬುಕ್ ವಿತರಣೆಗಳಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ವಿತರಣೆಗಳು ಸೇರಿದಂತೆ ಈ ರೀತಿಯ ಕಾರ್ಯಕ್ರಮವನ್ನ ರೂಪುಗೊಂಡಿದ್ದೀರಾ, ಯಾಕೆ ಅಂತ ಹೇಳಿ? ರಕ್ಷಾ ಫೌಂಡೇಶನ್ನ ಮಕ್ಕಳಿಗೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದು ಮಕ್ಕಳಿಗೆ ಎಜುಕೇಷನ್ಗೆ ಸರ್ಕಾರಿ ಶಾಲೆ ಮಕ್ಕಳನ್ನ, ಮಹಾನಗರ ಪಾಲಿಕೆಯ ಶಾಲೆ ಮಕ್ಕಳನ್ನ ಸುಮಾರು 10,000 ಮಕ್ಕಳನ್ನ ಇಲ್ಲಿ ಸೇರಿಸಿ ಇಲ್ಲಿ ಮಕ್ಕಳಿಗೆ ನಾವು ನೋಟ್ಬುಕ್ ಕೊಡೋ 2 ಲಕ್ಷ ನೋಟ್ಬುಕ್ಗಳನ್ನ ಕೊಡ್ತಾಯಿದ್ದೀವಿ. ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. ಮತ್ತು ಲ್ಯಾಪ್ಟಾಪ್ ಕೊಡುವಂಥ ಅಂದರೆ ಎಲ್ಲ ಕೂಡ ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಮಾಡ್ತಾರೆ ದೃಷ್ಟಿಯಿಂದ ಸುಮಾರು ಸಾವಿರಾರು ಜನ ಮಕ್ಕಳು ಬರ್ತಾರೆ. ಅವಾಗ ಬಂದು ಇಲ್ಲಿ ಬರುವಂಥವ್ರು ದೊಡ್ಡ ಕಾನ್ವೆಂಟ್ ಮಕ್ಕಳಲ್ಲ, ಬರೋಲ್ಲ ಬಡ ಮಕ್ಕಳು ಬರೋ ದೃಷ್ಟಿಯಿಂದ ಅವ್ರಿಗೆಲ್ಲ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೀವಿ. ಕೊನೆಯದಾಗಿ ಸರ್, ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ ಆಯೋಜನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ? ಜೊತೆಗೆ ಇವತ್ತು ನಡೆದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಿಳೆಯರು ಭಾಗಿಯಾಗಿದ್ರು, ಈ ಕುರಿತು ಹೇಳೋದಾದ್ರೆ? ಕಳೆದ 13 ವರ್ಷದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಧನ್ಯವಾದಗಳು. ನಾನು ಈಗ ಬರ್ತಿರೋದು 3ನೇ ವರ್ಷ. ತುಂಬ ಚೆನ್ನಾಗಿ ಸರ್ ಆಯೋಜಿಸ್ತಾರೆ. ಸೊ ವಿ ಥ್ಯಾಂಕ್ಸ್ ಟು ರಾಮಮೂರ್ತಿ ಸರ್ ಆ್ಯಂಡ್ ಮ್ಯಾಮ್ ನಾಗರತ್ನ ಮೇಡಮ್. ನಮ್ಮದೇನೋ ಒಂದು ಅಮ್ಮನವರ ಆಶೀರ್ವಾದ ಸಿಗ್ತಾನೆ ಇದೆ ವರ್ಷ. ಇಲ್ಲಿ 3 ವರ್ಷದಿಂದ ಲಲಿತ ಸಹಸ್ರನಾಮ ಮಾಡ್ತಾ ಇದ್ದಾರೆ. 3,000ಕ್ಕಿಂತ ಜಾಸ್ತಿ ಜನ ಕೂತಿರ್ತಾರೆ ಪೂಜೆಗೆ. ವರ್ಷ ತುಂಬ ಚೆನ್ನಾಗಾಗುತ್ತೆ. ಈ ಸಾರಿ ಅಂತೂ ತುಂಬ ನೀಟಾಗಿ ಆಯಿತು ಪ್ರೋಗ್ರಾಮ್. ಹೊರಗಡೆಯಿಂದಲೇ ಅಚ್ಚುಕಟ್ಟಾಗಿ ಆಯಿತು, ತುಂಬ ಚೆನ್ನಾಗಾಯಿತು. ಇಲ್ಲಿ ಸಾಮೂಹಿಕವಾಗಿ ಬಂದು ಭಾಗವಹಿಸಿದ್ದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಯಿತು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ತುಂಬ ಸಂತೋಷ ಆಯಿತು. ರಾಮಮೂರ್ತಿ ಅವ್ರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮಗೆಲ್ಲ ತಂದು ಕೊಟ್ಟು ನಮ್ಗೆ ಏನೇನು ಬೇಕೋ ಎಲ್ಲ ತಂದು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀವಿ. ಏನೇ ಮಾಡಿದ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಆಮೇಲೆ ನಾಗರತ್ನ ಅವರು ಅಷ್ಟೇ ಒಂಥರ ಈ ಲಲಿತಾ ಸಹಸ್ರನಾಮ ಎಲ್ಲ ಮಹಿಳೆಯನ್ನ ಸೇರಿಸಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಆರ್ಗನೈಸೇಷನ್ ತುಂಬ ಚೆನ್ನಾಗಿತ್ತು. ಸ್ವಾಮೀಜಿ ಬಂದಿದ್ದು ಸಂತೋಷ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಅರವಿಂದ್ ಕುಮಾರ್ ಬಂದಿದ್ದು ಸಂತೋಷ ಆಯಿತು. ತುಂಬ ಚೆನ್ನಾಗಿ ನಡೀತು, ಸಂತೋಷ ಆಯಿತು. ಲಲಿತಾ ಸಹಸ್ರನಾಮ ಪೂಜೆ ಎಲ್ಲ ನಮಗೆ ಮನೆಗಳಲ್ಲಿ ಮಾಡೋದನ್ನು ಸತ್ಯವಾಗ್ಲೂ ಹೇಳ್ಬೇಕಾದ್ರೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಮಾಡೋದ್ರಿಂದ ನಾವು ಪ್ರತಿಯೊಬ್ಬರಿಗೂ ಕೂತ್ಕೊಂಡು ಮಾಡೋದು ಪೂಜೆ ಆಗಲಿ ದೇವರಾಗಲಿ ಇವ್ರಿಗೆಲ್ಲ ನೋಡಿದರೆ ಭಾಳ ಖುಷಿಯಾಗತ್ತೆ. ಎಲ್ಲರೂ ನನ್ನವರು ಅಂತ ಅವರು ನಮ್ಮ ಈ ಜಯನಗರದ ಒಂದು MLA ಆಗಿದೆ ಅಂತ ಹೇಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ.
ಮತ್ತು ಒಳ್ಳೊಳ್ಳೆ MLA ಆಗೋ ಮುಂಚೆ ಕೂಡ ಅವರು ಮಾಡಿದ್ದಾರೆ. MLA ಆದಮೇಲೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಮ್ಮ ರಕ್ಷಾ ಫೌಂಡೇಶನ್ 13ನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಅವಾಗ ಬೇರೆ 1,50,000 ಬುಕ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಏನಂದರೆ ಅಂಗವಿಕಲರಿಗೆ ಇದು ಕುತ್ಕೊಂಡು ವೀಲಿಂಗ್ ಚೇರ್ ಕೊಡ್ತಾ ಇದ್ದೀವಿ. ಮತ್ತು 80% ತೆಗೆದಿರೋ ಮಕ್ಕಳಿಗೆ 5,000 ರೈಸ್ ಕೊಡ್ತಾ ಇದ್ವಿ. ಆಮೇಲೆ ಮತ್ತೆ ಏನಂದರೆ ಅಂಗವಿಕಲರಿಗಿಂದ ಇರ್ಬೋದು, ಆಮೇಲೆ ಮಕ್ಕಳ ಹಾಸ್ಪಿಟ್ಲ್ಗಳೇ ಜಯದೇವ ಹಾಸ್ಪಿಟ್ಲಿಗೆ ನಮ್ಮ ಕಡೆಯಿಂದ 2 ಲಕ್ಷದ ಚೆಕ್ ಕೊಡ್ತಾ ಇದ್ದೀವಿ. ಯಾಕಂದರೆ ಹಾರ್ಟ್ ಪೇಷಂಟ್ಗಳು ಇರ್ತಾರೆ, ಅದೊಂದು ಮಾಡ್ತಾ ಇದ್ದೀವಿ. ಆಮೇಲೆ ತುಂಬ ಬಡ ಮಕ್ಕಳಿಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ರಾಮಮೂರ್ತಿ ಅವರೇ ಸುಮಾರು ಒಂದು 10 ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಅವ್ರನ್ನ ಎಜುಕೇಷನಿಂದ ಹಿಡಿದು ಪ್ರತಿಯೊಂದು ಓದಿಸ್ತಾ ಇದ್ದಾರೆ. ಅವರೇ ಒತ್ತರಿಸಿದ ಇಲ್ಲಿ ತುಂಬ ಯಶಸ್ವಿಯಾಗಿ 13ನೇ ವರ್ಷದಿಂದ ನಾವು ಈ ಜಯನಗರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಲಲಿತಾ ಸಹಸ್ರನಾಮ ಪ್ರೋಗ್ರಾಮಿಗೆ ಬಂದಿದ್ದು ತುಂಬಾ ಖುಷಿಯಾಗಿದೆ. ಇದೇ ಥರನೇ ತುಂಬ ಪ್ರೋಗ್ರಾಮ್ಗಳು ಬರ್ತಾ ಇರಬೇಕು, ನಾವು ಅಟೆಂಡ್ ಮಾಡ್ತಾ ಇರಬೇಕು. ಎಲ್ಲರಿಗೂ ನಮ್ಮ ಹಿಂದೂ ಸಂಪ್ರದಾಯಗಳೆಲ್ಲ ಇದೇ ಥರನೇ ಸ್ಪ್ರೆಡ್ ಆಗ್ತಾ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನವನ್ನ ನೀಡುವಂತಹ ಸಲುವಾಗಿ ರಕ್ಷಾ ಫೌಂಡೇಶನ್ ಉಚಿತ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಹಾಗಾಗಿ ಈ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೆದಿದೆ ಅಂತ ಹೇಳಿ ಬನ್ನಿ ನೋಡಿ. ವಿಜಯೇಂದ್ರ ಹಾಗೂ ಅವರ ಜೊತೆಯಲ್ಲಿ ಎಲ್ಲ ಗಣ್ಯಮಾನ್ಯರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಜ್ಯೋತಿಯನ್ನು ಬೆಳೆಸುವುದರ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಜ್ಯೋತಿಯನ್ನು ಬೆಳೆಸಿ ಹೊಸ ಚೈತನ್ಯ ನಮ್ಮ ಉಲ್ಲಾಸವನ್ನು ತುಂಬಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಅರಿವಿನ ಸಂಕೇತ, ಜ್ಞಾನದ ಸಂಕೇತ, ವೃತ್ತಿಯ ಸಂಕೇತ, ಬೆಳಕಿನ ಸಂಕೇತವಾಗಿರುವಂತಹ ಜ್ಯೋತಿಯನ್ನು ಬೆಳೆಸ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ಅವಕಾಶ ಇದೆ, ಅವರಿಗೆ ತೊಂದರೆ ಆಗದಿರೋ ಹಾಗೆ ಅವರ ಕೆಲಸ ಅವರು ಮಾಡ್ತಾ ಇದ್ದಾರೆ. ಮಾನ್ವಿತ್ ಶೆಟ್ಟಿ 99.04% ವೀಕ್ಷಿಗೆ ಬೇಕಿರೋ ಗಮನ ಚೆನ್ನಾಗಿ ಚಪ್ಪಾಳೆ ಹೊಡೆದ್ರೆ ಮುಂದಿನ ಸಂಖ್ಯೆ ನಿಮಗೆ 99% ಬರುತ್ತೆ. ಅಕ್ಷರ ಯು 97.6, 97.12, ಶ್ರೀ ಸಹರಾ ಎಲ್ 97.6. ಉದ್ಯಮಿಯವರು ನಮ್ಮ ಮೇಲೆ ಪ್ರೀತಿ ಅವರಿಗೆ ನಾವು ಪ್ರೀತಿ ಮೊಟ್ಟ ಮೊದಲಾಗಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ರಾಮಮೂರ್ತಿ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಅಂತ ಹೇಳಿದ್ರೆ ಈ ಒಂದು ರಕ್ಷಾ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಸಹ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡತಕ್ಕಂಥದ್ದು, SSLC PUC ನಲ್ಲಿ ರ್ಯಾಂಕ್ ಪಡೆದಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನವನ್ನ ಪ್ರೋತ್ಸಾಹನ ನೀಡ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ. ಯಾಕಂತ ಹೇಳಿದ್ರೆ
ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವಂತ ಒಂದು ಪುಣ್ಯದ ಕೆಲಸವನ್ನ ರಕ್ಷಾ ಫೌಂಡೇಶನ್ ಮುಖೇನ ರಾಮಮೂರ್ತಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವರ ಸಮಾನವಾಗಿ ದೇವರ ಸ್ವರೂಪದಿಂದ ಮಕ್ಕಳನ್ನ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ನೋಡ್ತಕ್ಕಂಥದ್ದು. ಇಂಥ ದೊಡ್ಡ ಸಂಖ್ಯೆಯ ಮಕ್ಕಳುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಇವತ್ತೇನೋ ರ್ಯಾಂಕ್ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ತುಂಬಾ ಸಂತೋಷ ಆಯಿತು. 99%, 98%, 95% ಈ ರೀತಿ ಉತ್ಕೃಷ್ಟ ಮಾರ್ಕ್ಸ್ಗಳನ್ನ ಪಡೆದುಕೊಂಡು ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಿಮಗೆಲ್ಲರೂ ಕೂಡ ಶುಭವಾಗಲಿ. ಪ್ರತಿ ವರ್ಷವೂ ಕೂಡ ಈ ಅಪರೂಪದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮಕ್ಕಳಿಗೆ ಸಹಾಯ ಆಗುವಂತಹ ಒಂದು ಕಾರ್ಯಕ್ರಮ ಇದೆ. ಪುಸ್ತಕ ತಗೊಳ್ಳೋಕ್ಕೂ ಕಷ್ಟ ಇರುವಂತ ಬಹಳಷ್ಟು ಮಕ್ಕಳು ನಮ್ಮಲ್ಲಿದ್ದಾರೆ. ಅವರಿಗೆ ಈ ರಾಮಮೂರ್ತಿಯವರು, ಅವರ ಕುಟುಂಬದವರು, ನಮ್ಮ ಜಯನಗರದ ಎಲ್ಲ ಕಾರ್ಪೊರೇಟ್ಗಳು ಈ ಒಂದು ಅಭಿಯಾನವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನಷ್ಟು ಮಕ್ಕಳಿಗೆ ಇನ್ನಷ್ಟು ಪ್ರತಿ ವರ್ಷ ಕೂಡ ಹೆಚ್ಚಾಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ಜನಪ್ರಿಯ ಶಾಸಕರು ಮತ್ತು ರಕ್ಷಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡೋಣ. ನಮಸ್ತೆ ಸರ್. ಮೊದಲನೇದಾಗಿ ಇಂತಹ ವಿಶೇಷವಾಗಿರ್ತಕ್ಕಂತಹ 2 ದಿನಗಳ ಕಾರ್ಯಕ್ರಮವನ್ನ ಮಾಡಿದ್ದೀರಿ, ಯಶಸ್ವಿಯಾಗಿ ಸಾಗ್ತಾ ಇದೆ. ನಿಮ್ಮ ಆ ತಯಾರಿ ಹೇಗಿತ್ತು ಸರ್? ನಾವು ಕಳೆದ 20 ಮತ್ತು 21 ನಿನ್ನೆ ಮತ್ತು ಇವತ್ತು ಈ ರಕ್ಷಾ ಫಂಕ್ಷನ್ನ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಶುಕ್ರವಾರ ಲಲಿತಾ ಸಹಸ್ರನಾಮ ಕಾರ್ಯಕ್ರಮವನ್ನು ಮಾಡಿದ್ವಿ. ಸುಮಾರು 4,000 ರಿಂದ 5,000 ಸುಮಂಗಲಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು. ಧಾರ್ಮಿಕ ಕಾರ್ಯಕ್ರಮ, ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಂದು ನಾವು ಸಂಸ್ಕಾರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಮಾಡಿದ್ವಿ. ಪರಮ ಪೂಜ್ಯ ಮಂತ್ರಾಲಯ ಸ್ವಾಮೀಜಿಗಳು ಮತ್ತು ಜಸ್ಟಿಸು ಅರವಿಂದ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತೀವಿ. ಸುಮಾರು 2 ಲಕ್ಷ ನೋಟ್ಬುಕ್ಗಳನ್ನ ಕೊಡುವಂಥ ಕಾರ್ಯಕ್ರಮ ವೇದಿಕೆ ಮೇಲೆ ಮಾಡ್ತೀವಿ. ಸುಮಾರು 10,000 ಮಕ್ಕಳು ಗ್ಯಾದರ್ ಆಗಿದ್ದಾರೆ. ಸುಮಾರು 70 ಶಾಲೆಗಳು ಈ ಕಾರ್ಯಕ್ರಮದ ಭಾಗವಹಿಸಿದೆ. ಇಡೀ ಬೆಂಗಳೂರು ಒಂದೇ ಅಲ್ಲ, ಇಡೀ ಕರ್ನಾಟಕದ ಸುಮಾರು ಶಾಲೆಗಳು, ಬಡ ಶಾಲೆಗಳಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಇನ್ನು ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಧರ್ಮ ಆಗಿರಬಹುದು, ಆಚಾರ ವಿಚಾರ ಇವೆಲ್ಲವೂ ಕೂಡ ಮರೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ನಿಜಕ್ಕೂ ಸಮಾಜಕ್ಕೆ ಪೂರಕವಾಗಿದ್ದು ಆ ಒಂದು ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಎಷ್ಟು ಖುಷಿ ಇದೆ ಸರ್? ಭಾಳ ನಮಗೆ ಮನಸ್ಸಿಗೆ ಸಂತೋಷ ಆಗೋದು. ನಮ್ಮೆಲ್ಲ ಕಾರ್ಪೊರೇಟ್ರುಗಳು, ಮಂಜುನಾಥ್ ರೆಡ್ಡಿಯವರು ಇದ್ದಾರೆ, ಗೋವಿಂದನಾಡು ಇದೆಲ್ಲ ಇದ್ದಾರೆ. ಎಲ್ಲ ಕಾರ್ಪೊರೇಟ್ರುಗಳು ಇವತ್ತು ಒಗ್ಗಟ್ಟಾಗಿ ಮಕ್ಕಳಿಗೆ ಎಜುಕೇಷನ್ ಕೊಡೋ ಉದ್ದೇಶ ನಮ್ಮದು. ಮಕ್ಕಳಿಗೆ ನಾವು ದೇವಸ್ಥಾನದಲ್ಲಿ ನಾವು ದೇವ್ರಿಗೆ ಎಷ್ಟು ಪೂಜೆ ಮಾಡ್ತೀವಿ, ದೇವರು ಎಲ್ಲಿದ್ದಾರೆ, ಮಕ್ಕಳಲ್ಲೇ ದೇವರಿದ್ದಾರೆ. ಈ ದೃಷ್ಟಿಯಿಂದ ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಕೆಲಸವನ್ನು, ಸಂಸ್ಕಾರ ಕೊಡುವಂಥ ಕೆಲಸವನ್ನು, ಬಡವರಿಗೆ ಮಕ್ಕಳಿಗೆ ಫೀಸ್ ಕಟ್ಟುವಂಥದ್ದು, ದತ್ತು ಸ್ವೀಕಾರ ಮಾಡುವಂಥದ್ದು, ಹೈಯೆಸ್ಟ್ ಬಂದಿರೋ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಪ್ರತಿಭಾ ಪುರಸ್ಕಾರ ಮಾಡೋದು, ಎಲ್ಲವೂ ಕಾರ್ಯಕ್ರಮಗಳು ಈ ಥರ ಆಗ್ತಾಯಿದೆ. ಅದಕ್ಕೆ ನೋಡಿದಿರಲ್ಲ, ಇದೇ ಸಾಕ್ಷಿ. ಎಷ್ಟು ಜನ ಮಕ್ಕಳು ಭಾಳ ಖುಷಿಯಾಗಿ ಬಂದು ಹೋಗ್ತಾರೆ ಅಂದರೆ ಇದೇ ಸಾಕ್ಷಿ ಆಗಿದೆ. ಇದು ನಿರಂತರವಾಗಿ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್. ಇನ್ನು ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಸಾಕಷ್ಟು ಜನ ಮಹಿಳೆಯರು ಕೂಡ ಭಾಗಿಯಾಗಿದ್ರು. ಇವತ್ತು ಸಾಕಷ್ಟು ಮಕ್ಕಳು ಕೂಡ ಇದ್ದಾರೆ. ಸೊ ಅವರೆಲ್ಲ ಏನು ಹೇಳ್ತಾರೆ ಅಂತ ಹೇಳಿ ಅವರ ಪ್ರತಿಕ್ರಿಯೆ ಬಗ್ಗೆ ಹೇಳಿ. ನಾವು ಪ್ರತಿ ಶಾಲೆಗೆ ಹೋಗ್ತೀವಿ. ಅವರ ಆರೋಗ್ಯಗಳನ್ನ ಹೆಲ್ತ್ ಚೆಕಪ್ಗಳು ಮಾಡುವಂಥದ್ದು, ಶಾಲೆಗಳನ್ನ ದತ್ತು ತಗೊಳ್ಳುವಂಥದ್ದು, ಇದೆಲ್ಲವೂ ಕೂಡ ನಾವು ಮಾಡಿದ್ರೆ ಅವ್ರಿಗೂ ಪ್ರೋತ್ಸಾಹ ಬರುತ್ತೆ. ನಮ್ಮ ಬೆಂತಟ್ಟಕ್ಕೆ ಒಬ್ರು ಇದ್ದಾರೆ, ಏನಾರ ಫೀಸ್ ಕೇಳಿದ್ರೆ, ಉದಾಹರಣೆ ಸಿಂಗಲ್ ಪೇರೆಂಟ್ಸ್ಗಳು, ಬಡವರು ಮನೆ ಕೂಲಿ ನಾಲಿ ಮಾಡ್ಕೊಂಡು ಮಕ್ಕಳು ಓದಿಸುವಂಥವ್ರು, ಅವರಿಗೆ ನಾವು ಬೆನ್ನಿಂದ ನಾವು ಸಪೋರ್ಟ್ ಮಾಡ್ತೀವಿ. ರಕ್ಷಾ ಫೌಂಡೇಶನ್ ಇದೆ, ದತ್ತುಗೂ ಕೂಡ ತಗೊಂಡಿದ್ದೀವಿ. ನಾವು ದತ್ತು ತಗೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ.
ನೋಡಿದ್ರಲ್ವ ವೀಕ್ಷಕರೇ, ರಕ್ಷಾ ಫೌಂಡೇಶನ್ ಯಾವ ರೀತಿಯಾಗಿ 2 ದಿನಗಳ ಕಾಲ ಬಹಳ ವಿಶೇಷವಾಗಿ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು ಅನ್ನೋದಾಗಿ. ಪ್ರಮುಖವಾಗಿ ಧಾರ್ಮಿಕ ಕಾರ್ಯಕ್ರಮ, ಎರಡನೆಯದಾಗಿ ಸಾಮಾಜಿಕ ಕಾರ್ಯಕ್ರಮವನ್ನು ಕೂಡ ಮಕ್ಕಳಿಗಾಗಿ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ರಕ್ಷಾ ಫೌಂಡೇಶನ್ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಮುನ್ನುಗ್ಲಿ ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.